Hello dear students and my dear friends, welcome back to Royson Creations YouTube channel. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಈ ವಿಡಿಯೋದಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಬಿಡುಗಡೆ ಮಾಡಿರುವಂತಹ 2024-25ನೇ ಸಾಲಿನ ದ್ವಿತೀಯ PUCಯ ಇಂಗ್ಲಿಷ್ನ ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಅವುಗಳ ಉತ್ತರಗಳೊಂದಿಗೆ ಸಂಪೂರ್ಣವಾಗಿ ಕಲಿಯೋಣ ಬನ್ನಿ. ಅದಕ್ಕೂ ಮೊದಲು ವಿದ್ಯಾರ್ಥಿಗಳೇ, ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಮೊದಲ ಬಾರಿ ನೋಡ್ತಾ ಇದ್ರೆ ಇದನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಆರಂಭಿಸ್ತಾ ಇದ್ದೇನೆ. ವಿದ್ಯಾರ್ಥಿಗಳು, ಇಲ್ಲಿ ನಿಮಗೆ ಮ್ಯಾಕ್ಸಿಮಮ್ 80 ಮಾರ್ಕ್ಸ್ ಅನ್ನು ನಿಗದಿ ಮಾಡಿದ್ದಾರೆ. ಒಟ್ಟು ಕ್ವೆಶ್ಚನ್ಗಳು 36 ಇರ್ತವೆ. ಮೊದಲಿಗೆ ವಿದ್ಯಾರ್ಥಿಗಳೇ ಕೆಲವು ಇನ್ಸ್ಟ್ರಕ್ಷನ್ಸ್ ಅನ್ನು ಕೊಟ್ಟಿದ್ದಾರೆ, ಇವುಗಳನ್ನು ನೋಡೋಣ. ಆನ್ಸರ್ ದ ಕ್ವೆಶ್ಚನ್ಸ್ ಇನ್ ಆಲ್ ದ ಸೆಕ್ಷನ್ಸ್. ಇಲ್ಲಿರುವಂತಹ ಎಲ್ಲ ಸೆಕ್ಷನ್ ಅಲ್ಲಿರುವ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರೀಬೇಕಾಗುತ್ತೆ. ಎರಡನೇದಾಗಿ ಫಾಲೋ ದ ಪ್ರಿಸ್ಕ್ರೈಬ್ಡ್ ಲಿಮಿಟ್ ವೈಲ್ ಆನ್ಸರಿಂಗ್ ದ ಕ್ವೆಶ್ಚನ್ಸ್. ಅಲ್ಲಿ ವಿದ್ಯಾರ್ಥಿಗಳೇ ಅವರು ಎಷ್ಟು ವರ್ಡ್ಸ್ಗಳಲ್ಲಿ ಉತ್ತರವನ್ನು ಬರೀರಿ ಅಂತ ಹೇಳಿದಾರೋ ಅಷ್ಟಕ್ಕೆ ಮಾತ್ರವನ್ನು ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ ಮೂರನೇದಾಗಿ ರೈಟ್ ದ ಕರೆಕ್ಟ್ ಕ್ವೆಶ್ಚನ್ ನಂಬರ್ ಆಸ್ ಇಟ್ ಅಪಿಯರ್ಸ್ ಆನ್ ದ ಕ್ವೆಶ್ಚನ್ ನಂಬರ್. ಸರಿಯಾದ ಪ್ರಶ್ನೆ ಸಂಖ್ಯೆ ಪ್ರಶ್ನೆ ಪತ್ರಿಕೆಯಲ್ಲಿರುವಂತೆ ಬರೀರಿ ಅಂತ ಹೇಳಿದ್ದಾರೆ. ನಾಲ್ಕನೆಯದಾಗಿ ಫಾರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ MCQs ಚೂಸ್ ದ ಕರೆಕ್ಟ್ ಆನ್ಸರ್ ಆ್ಯಂಡ್ ರೀರೈಟ್ ಇಟ್. ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ಸ್ಗಳಿಗೆ ವಿದ್ಯಾರ್ಥಿಗಳೇ ಸರಿಯಾದಂಥ ಉತ್ತರವನ್ನು ಆರಿಸಿ ಅದನ್ನು ಪುನಃ ಅಲ್ಲಿ ಬರೀರಿ ಅಂತೇಳಿ ಹೇಳಿದ್ದಾರೆ. ನಂಬರ್ 5, ಆನ್ಸರ್ ಟು ದ ಕ್ವೆಶ್ಚನ್ ನಂಬರ್ 30A A to I or 30B A to I ಶುಡ್ ಬಿ ಇನ್ ಸೀಕ್ವೆನ್ಸ್ ಆ್ಯಂಡ್ ಅಟ್ ಒನ್ ಪ್ಲೇಸ್. ಇಲ್ಲಿ ವಿದ್ಯಾರ್ಥಿಗಳು ಇದನ್ನು ನೀವು ಬಹಳ ಗಮನ ಕೊಟ್ಟು ನೋಡಬೇಕಾಗುತ್ತೆ. ಮೊದಲನೇದಾಗಿ ಕ್ವೆಶ್ಚನ್ ನಂಬರ್ 30A ಅಥವಾ 30B, ಇಲ್ಲಿ ಒಟ್ಟು ವಿದ್ಯಾರ್ಥಿಗಳೇ A ಇಂದ I ವರೆಗೂ ಒಟ್ಟು 9 ಪ್ರಶ್ನೆಗಳಿದ್ದಾವೆ. ಈ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿದ್ಯಾರ್ಥಿಗಳೇ ನೀವು ಕ್ರಮವಾಗಿ ಬರೀಬೇಕಾಗುತ್ತೆ ಮತ್ತು ಈ ಉತ್ತರಗಳನ್ನು ಒಂದೇ ಪ್ಲೇಸ್ನಲ್ಲಿ ನೀವು ಬರೀಬೇಕಾಗುತ್ತೆ. ನಂಬರ್ 6, ಫಾರ್ ಕ್ವೆಶ್ಚನ್ ನಂಬರ್ಸ್ 30, 31, 32 ಆ್ಯಂಡ್ 36 ಇಂಟರ್ನಲ್ ಚಾಯ್ಸಸ್ ಆರ್ ದೇರ್, ಹೆನ್ಸ್ ಆನ್ಸರ್ ಐದರ್ A ಆರ್ B. ಕ್ವೆಶ್ಚನ್ ನಂಬರ್ 30, 31, 32 ಮತ್ತು 36ಗೆ ವಿದ್ಯಾರ್ಥಿಗಳೇ ಇಲ್ಲಿ ನಿಮಗೆ ಚಾಯ್ಸ್ಗಳನ್ನು ಕೊಟ್ಟಿರ್ತಾರೆ. ಹಾಗಾಗಿ ನೀವು A ಅಥವಾ B ಚಾಯ್ಸ್ಗಳಿಗೆ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದರೆ ಸಾಕಾಗುತ್ತೆ. ಎರಡಕ್ಕೂ ಕೂಡ ನೀವು ಬರೆಯುವಂಥ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ 7th one, ಫಾರ್ ಪಾರ್ಟ್ A ಕ್ವೆಶ್ಚನ್ಸ್ ಓನ್ಲಿ ದ ಫಸ್ಟ್ ರಿಟರ್ನ್ ಆನ್ಸರ್ಸ್ ವಿಲ್ ಬಿ ಕನ್ಸಿಡರ್ಡ್ ಫಾರ್ ಇವ್ಯಾಲ್ಯುವೇಷನ್. ಪ್ರಶ್ನೆ ಪತ್ರಿಕೆಗೆ ಹೋಗೋಣ. ಪಾರ್ಟ್ A ಮೇನ್ ನಂಬರ್ 1, ಆನ್ಸರ್ ದ ಫಾಲೋಯಿಂಗ್ ಕ್ವೆಶ್ಚನ್ಸ್ ಬೈ ಚೂಸಿಂಗ್ ದ ರೈಟ್ ಆಪ್ಷನ್. ಇಲ್ಲಿ ವಿದ್ಯಾರ್ಥಿಗಳೇ ಒಟ್ಟು 10 ಪ್ರಶ್ನೆಗಳಿದ್ದಾವೆ, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 10 ಅಂಕಗಳು. ಮೊದಲನೆಯ ಪ್ರಶ್ನೆ, ದಿ ಎಕ್ಸ್ಪ್ರೆಷನ್ ಡೇ ಇನ್ ನೈಟ್ ಇನ್ ರೋಮಿಯೋ ಅಂಡ್ ಜೂಲಿಯೆಟ್ ರೆಫರ್ಸ್ ಟು ಡ್ಯಾಶ್. ಈ ಪ್ರಶ್ನೆಯ ವಿದ್ಯಾರ್ಥಿಗಳೇ ರೋಮಿಯೋ ಅಂಡ್ ಜೂಲಿಯೆಟ್ ಪದ್ಯದಿಂದ ಆರಿಸಿಕೊಂಡಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ B, ರೋಮಿಯೋ. ಕ್ವೆಶ್ಚನ್ ನಂಬರ್ 2, ವಾಟ್ ವಾಸ್ ದಿ ಇನಿಷಿಯಲ್ ಇಚ್ ಇನ್ ಎಕ್ಸಿಕ್ಯೂಟಿಂಗ್ ದ ಕ್ರಿಮಿನಲ್ ಇನ್ 2D. ಸರಿಯಾದಂಥ ಉತ್ತರ ವಿದ್ಯಾರ್ಥಿಗಳೇ ಆಪ್ಷನ್ B, ದೇ ಡಿಂಟ್ ಹ್ಯಾವ್ ಅ ಗಿಲೆಟಿನ್ ಆ್ಯಂಡ್ ಆ್ಯನ್ ಎಕ್ಸಿಕ್ಯೂಷನರ್. ಕ್ವೆಶ್ಚನ್ ನಂಬರ್ 3, ದ ಮೆಟಾಫರ್ bows and arrows in on children stands for dash. ಇಲ್ಲಿ ವಿದ್ಯಾರ್ಥಿಗಳ ಸರಿಯಾದಂಥ ಉತ್ತರ ಆಪ್ಷನ್ B, ಪೇರೆಂಟ್ಸ್ ಆ್ಯಂಡ್ ಚಿಲ್ಡ್ರನ್. ಕ್ವೆಶ್ಚನ್ ನಂಬರ್ 4, ಅಕಾರ್ಡಿಂಗ್ ಟು ವಂದನಾ ಶಿವ, ದ ಫೇಲ್ಯೂರ್ ಟು ಅಂಡರ್ಸ್ಟ್ಯಾಂಡ್ ಬಯೋಡೈವರ್ಸಿಟಿ ಆ್ಯಂಡ್ ಇಟ್ಸ್ ಮೆನಿ ಫಂಕ್ಷನ್ಸ್ ಈಸ್ ಅಟ್ ದ ರೂಟ್ ಆಫ್ ಡ್ಯಾಶ್. ದ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ A, impoverishment of nature and culture. Next, question number 5, in a sunny morning Donna Laura used to carry a dash in her free hand. The correct answer is option C, parasol. Question number 6, complete the following line that appears in poem when you are old, the line and hid his face amid dash. The correct answer is option A, a crowd of stars. Question number 7, in the poem to the foot from its child, while descending underground the foot finds everything dash. The correct answer is option A, dark. Next, question number 8, match the writers from column A with their works in column B with reference to I believe that books will never disappear. ಇಲ್ಲಿ ವಿದ್ಯಾರ್ಥಿಗಳೇ ಕಾಲಮ್ A ಯಲ್ಲಿ ಲೇಖಕರ ಹೆಸರನ್ನು ಕೊಟ್ಟಿದ್ದಾರೆ, ಕಾಲಮ್ B ಯಲ್ಲಿ ಅವರು ಬರೆದಿರುವಂಥ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಇವುಗಳನ್ನು ಮ್ಯಾಚ್ ಮಾಡಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಈ ರೆಫರೆನ್ಸ್ ಅನ್ನ ಐ ಬಿಲೀವ್ ದಟ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ಈ ಪಾಠದಿಂದ ಆರಿಸಿಕೊಂಡಿದ್ದಾರೆ. ಇಲ್ಲಿ ವಿದ್ಯಾರ್ಥಿಗಳೇ ಸರಿಯಾದಂಥ ಉತ್ತರ ಆಪ್ಷನ್ A. ನಂಬರ್ 9, ದ ಫೇಮಸ್ ಅಂಡ್ ಫಾಸ್ಟ್
Tokaido line connect dash of Japan? The correct answer is option B, Tokyo and Osaka. Question number 10. Identify the right sequence of activities by Sheila Rani Chunkat in promoting literary drive of Pudukkottai district in Where There Is a Wheel. The correct answer is option D, included mobility as a part of literacy drive, pushed banks to give loans, monitored personally, got the female activists trained. Next, question number 11. Fill in the blanks with the passive form of the verb given in the brackets. ಇಲ್ಲಿ ವಿದ್ಯಾರ್ಥಿಗಳೇ ಬ್ರಾಕೆಟ್ಸ್ನಲ್ಲಿ ಕೆಲವು ಪದಗಳನ್ನು ಕೊಟ್ಟಿದ್ದಾರೆ, ಅವುಗಳ ಸರಿಯಾದ ಪ್ಯಾಸಿವ್ ಫಾರ್ಮನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದಕ್ಕೆ ಒಟ್ಟು 3 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಪುಡುಕೋಟೈ ವಾಸ್ ಟೇಕನ್ ಬೈ ಸ್ಟಾರ್ಮ್ by 1500 female cyclists. The town's inhabitants, ಇಲ್ಲಿ ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಪದ ಸ್ಟನ್, ಹಾಗಾಗಿ ನಾವು ವರ್ ಸ್ಟನ್ಡ್ ಅಂತೇಳಿ ಬರೀಬೇಕಾಗುತ್ತೆ, ಯಾಕಂದ್ರೆ ಇಲ್ಲಿ ಇನ್ಹ್ಯಾಬಿಟೆಂಟ್ಸ್ ಅನ್ನೋದು ಪ್ಲೂರಲ್ ಆಗಿದೆ. ನೆಕ್ಸ್ಟ್, ಬೈ ದ ಆಲ್ ವಿಮೆನ್ ಸೈಕಲ್ ರ್ಯಾಲಿ, ದ ಕ್ರೇಜ್ ಫಾರ್ ಸೈಕ್ಲಿಂಗ್ ಡ್ಯಾಶ್ ಎವ್ರಿವೇರ್. ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಪದ ಅಬ್ಸರ್ವ್. ಇಲ್ಲಿ ವಿದ್ಯಾರ್ಥಿಗಳೇ ನೀವು ಗಮನಿಸಿದಾಗ ದ ಕ್ರೇಜ್ ಫಾರ್ ಸೈಕ್ಲಿಂಗ್ ಇದು ಸಿಂಗುಲರ್ ಆಗಿರೋದ್ರಿಂದ ವಾಸ್ ಅಬ್ಸರ್ವ್ಡ್ ಅಂತೇಳಿ ನಾವು ಉತ್ತರವನ್ನ ಬರೆಯಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 12. ಫಿಲ್ ಇನ್ ದ ಬ್ಲಾಂಕ್ಸ್ ಬೈ ಚೂಸಿಂಗ್ ದಿ ಅಪ್ರೋಪ್ರಿಯೇಟ್ ಎಕ್ಸ್ಪ್ರೆಷನ್ಸ್ ಗಿವನ್ ಇನ್ ದ ಬ್ರಾಕೆಟ್ಸ್. ಇದಕ್ಕೆ ವಿದ್ಯಾರ್ಥಿಗಳ 2 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ಬ್ರಾಕೆಟ್ಸ್ ಅಲ್ಲಿ ಕೊಟ್ಟಿರುವಂತಹ ಪದಗಳನ್ನು ಬಳಸಿಕೊಂಡು ಇಲ್ಲಿ ಕೊಟ್ಟಿರುವಂತಹ ಬ್ಲಾಂಕ್ಸ್ ಗಳನ್ನ ಭರ್ತಿ ಮಾಡಿ ಅಂತೇಳಿ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ದ ಪ್ಲಾಂಟೇಶನ್ ಇಂಪ್ರೂವ್ಡ್ ಡ್ರಾಸ್ಟಿಕಲಿ ವಿತ್ ದಿ ಅರೈವಲ್ ಆಫ್ ದ ಗಾರ್ಡನರ್. The owner became lazy and shied away from hard work. He indulged himself in all sorts of vices. The owner's wife was worried that their life was gradually getting out of hand. Next, question number 13. Read the following paragraph and match the pronouns inside A for noun phrases inside B they refer to. ಇದಕ್ಕೆ ಒಟ್ಟು ವಿದ್ಯಾರ್ಥಿಗಳೇ 5 ಅಂಕಗಳನ್ನು ನಿಗದಿ ಮಾಡಿರ್ತಾರೆ. ಇಲ್ಲಿ ಕಾಲಮ್ ಎ ಮತ್ತು ಕಾಲಮ್ ಬಿ ಅಲ್ಲಿ ಇರುವಂತಹ ಪದಗಳ ಅಂದ್ರೆ ಕಾಲಮ್ ಎ ಅಲ್ಲಿ ಪ್ರನೌನ್ಸ್ ಅನ್ನ ಕೊಟ್ಟಿದ್ದಾರೆ, ಕಾಲಮ್ ಬಿ ಅಲ್ಲಿ ನೌನ್ಸ್ ಅಥವಾ ನೌನ್ ಫ್ರೇಸಸ್ ಅನ್ನ ವಿದ್ಯಾರ್ಥಿಗಳೇ ಕೊಟ್ಟಿದ್ದಾರೆ. ಇವುಗಳಲ್ಲಿ ಪ್ರನೌನ್ಸ್ಗಳು ಯಾರನ್ನ ಸೂಚಿಸ್ತವೆ ಅಂತೇಳಿ ನೀವು ಐಡೆಂಟಿಫೈ ಮಾಡಿ ಬರೀರಿ ಅಂತೇಳಿ ವಿದ್ಯಾರ್ಥಿಗಳೇ ಕೇಳಿದರೆ, ಈ ಪ್ಯಾರಾಗ್ರಾಫ್ ಅನ್ನ ಓದಿದ್ರೆ ನಿಮಗೆ ಸುಲಭವಾಗಿ ಉತ್ತರವನ್ನ ವಿದ್ಯಾರ್ಥಿಗಳೇ ಬರೀಬಹುದು. ನಾನು ಈಗಾಗಲೇ ಉತ್ತರವನ್ನ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳೇ, ನೀವು ವಿಡಿಯೋನ ಪಾಸ್ ಮಾಡಿ ಈ ಉತ್ತರಗಳನ್ನ ಬರೆದುಕೊಳ್ಬಹುದು. ನೆಕ್ಸ್ಟ್, ಪಾರ್ಟ್ ಬಿ, ಸೆಕೆಂಡ್ ಮೇನ್, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ 1 or 2 ಸೆಂಟೆನ್ಸಸ್ ಈಚ್. ಇಲ್ಲಿ ವಿದ್ಯಾರ್ಥಿಗಳೇ 2-3 ವಾಕ್ಯಗಳಲ್ಲಿ ಉತ್ತರವನ್ನ ಯಾವುದಾದರೂ 3 ಪ್ರಶ್ನೆಗಳಿಗೆ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. 4 ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ ಮಾತ್ರ ನೀವು ಉತ್ತರವನ್ನ ಬರೀಬೇಕಾಗುತ್ತೆ. ಕ್ವೆಶ್ಚನ್ ನಂಬರ್ 14. ಮೆನ್ಷನ್ ಎನಿ 2 ಎಕ್ಸ್ಪ್ರೆಷನ್ಸ್ that Juliet uses to glorify Romeo's charm in Romeo and Juliet. ರೋಮಿಯೋ ಅಂಡ್ ಜೂಲಿಯಟ್ ಪದ್ಯದಲ್ಲಿ ಜೂಲಿಯಟ್ ರೋಮಿಯೋನನ್ನ ಹೊಗಳೋದಿಕ್ಕೆ ಬಳಸುವಂತ ಯಾವುದಾದರೂ 2 ಎಕ್ಸ್ಪ್ರೆಷನ್ ಅನ್ನ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಆನ್ಸರ್ ಇಸ್ ಡೇ ಇನ್ ನೈಟ್, ನ್ಯೂ ಡ್ಯೂ ಆನ್ ರೇವನ್ಸ್ ಬ್ಯಾಕ್. ಕ್ವೆಶ್ಚನ್ ನಂಬರ್ 15. ಇನ್ ವೆನ್ ಯು ಆರ್ ಓಲ್ಡ್, ಹೌ ಡಸ್ ದ ಪೋಯೆಟ್ ವಾಂಟ್ ಹಿಸ್ ಬಿಲವಡ್ ಟು ರೀಡ್ ದ ಬುಕ್ ಆಫ್ ಪೋಯಮ್ಸ್? ದಿ ಆನ್ಸರ್ ಇಸ್ by sitting beside fireplace nodding her head. Next, question number 16. Name the 2 wishes of the child's foot in the poem to the foot from its child. ವಿದ್ಯಾರ್ಥಿಗಳ ಸರಿಯಾದಂತ ಉತ್ತರ to be an apple or a butterfly. Question number 17. Name any 2 benefits that Ruth avails from Marcus in the short story The Voter. Correct answer is won a land dispute, took new robe, drinks. Next, main number 3. Answer any 4 of the following questions in about 60 words each. ಇಲ್ಲಿ ವಿದ್ಯಾರ್ಥಿಗಳ ಈ ಮೇನ್ ನಲ್ಲಿ ಒಟ್ಟು 4 ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ಬರೀಬೇಕಾಗುತ್ತೆ. ಪ್ರತಿಯೊಂದಕ್ಕೂ 3 ಅಂಕ, ಒಟ್ಟು 12 ಅಂಕಗಳು. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಈ 6 ಪ್ರಶ್ನೆಗಳಲ್ಲಿ ಕೇವಲ ನೀವು 4 ಪ್ರಶ್ನೆಗಳಿಗೆ 60 ವರ್ಡ್ಸ್ಗಳಲ್ಲಿ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್, ಫೋರ್ತ್ ಮೇನ್, ಆನ್ಸರ್ ಎನಿ 3 ಆಫ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಅಬೌಟ್ 100 ವರ್ಡ್ಸ್ ಈಚ್. ಇಲ್ಲಿ ವಿದ್ಯಾರ್ಥಿಗಳೇ 6 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 6 ಪ್ರಶ್ನೆಗಳಲ್ಲಿ ನೀವು ಕೇವಲ 3 ಪ್ರಶ್ನೆಗಳಿಗೆ ಮಾತ್ರ ಉತ್ತರವನ್ನ ಬರೀಬೇಕಾಗುತ್ತೆ. ಇಲ್ಲಿ
ಪ್ರತಿ ಪ್ರಶ್ನೆಗೂ ಕೂಡ 4 ಅಂಕ, ಒಟ್ಟು 12 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ನೆಕ್ಸ್ಟ್ ಪಾರ್ಟ್ ಸಿ, ಮೇನ್ ನಂಬರ್ 5, ಕ್ವಶನ್ ನಂಬರ್ 30 ಎ, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಅಂಡ್ ಆನ್ಸರ್ ದ ಕ್ವೆಶನ್ಸ್ ಸೆಟ್ ಆನ್ ಇಟ್. ಇಲ್ಲಿ ವಿದ್ಯಾರ್ಥಿಗಳೇ ಈ ಪ್ಯಾಸೇಜನ್ನು ಓದಿ ನಂತರ ನೀಡಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀರಿ ಅಂತೇಳಿ ಹೇಳಿದ್ದಾರೆ. ಒಟ್ಟು 9 ಪ್ರಶ್ನೆಗಳು, ಪ್ರತಿಯೊಂದಕ್ಕೂ 1 ಅಂಕ, ಒಟ್ಟು 9 ಅಂಕಗಳು. ಕ್ವಶನ್ ನಂಬರ್ ಎ, ವಾಟ್ ಈಸ್ ದ ಪ್ರೊಫೆಷನ್ ಆಫ್ ನರೇಟರ್ ಇನ್ ದಿ ಸ್ಟೋರಿ? ಆನ್ಸರ್ ಇಸ್ ಅ ಟ್ರೈನ್ಡ್ ಚೆಫ್. ಕ್ವಶನ್ ನಂಬರ್ ಬಿ, ಮೆನ್ಷನ್ ಎನಿ ಒನ್ ಆಫ್ ದ ಹ್ಯಾಬಿಟ್ಸ್ ದ ನರೇಟರ್ ಹ್ಯಾವ್ while the food is being served. Answer is asking for only food items that he wanted to eat to be served, politely refusing other food items. Question number C, what happened while the wedding dinner was in progress? Answer is some whispers among the serving staff. Question number D, why did the elderly man thank the narrator? Answer is leaf was clean and relished food so well. Question number E, the elderly man who thanked the narrator was dash. The correct answer is number 3, a head cook. Next, question number F, how many people die from hunger each minute in a day across the globe? Answer is 17 people. Question number G, according to narrator, we have to teach our children about dash. The correct answer is option number 2, not to disrespect food. Question number H, which word in the passage means a period of 10 years? Answer is decade. Question number I, write the antonym of the word obvious. The correct answer is ambiguous. Or main number B, read the following poem and answer the questions set on it. ಇಲ್ಲೂ ಕೂಡ ವಿದ್ಯಾರ್ಥಿಗಳ ಒಂದು ಪದ್ಯವನ್ನು ಕೊಟ್ಟಿದ್ದಾರೆ. ಈ ಪದ್ಯವನ್ನು ಓದಿ ನೀವು ಪ್ರಶ್ನೆಗಳಿಗೆ ಉತ್ತರವನ್ನು ಬರಿಬಹುದು, ಅಥವಾ ಮೇಲ್ಕಂಡ ಪ್ಯಾಸೇಜನ್ನು ಓದಿ ಆ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನು ಬರಿಬೋದಾಗಿರುತ್ತೆ. ಕ್ವಶನ್ ನಂಬರ್ ಎ, ಹೌ ಡಿಡ್ ದ ವಾರಿಯರ್ಸ್ ವೈಫ್ ರಿಯಾಕ್ಟ್ ವೆನ್ ಹರ್ ಹಸ್ಬೆಂಡ್ ವಾಸ್ ಬ್ರಾಟ್ ಡೆಡ್? ನಾರ್ ಸ್ವೂನ್ಡ್ ನಾರ್ ಅಟರ್ಡ್ ಕ್ರೈ. ಕ್ವಶನ್ ನಂಬರ್ ಬಿ, ಹೌ ಡಿಡ್ ದ ವಾರಿಯರ್ಸ್ ವೈಫ್ ರಿಯಾಕ್ಟ್ ವೆನ್ ಶಿ ಸಾ ಫೇಸ್ ಆಫ್ ಹರ್ ಹಸ್ಬೆಂಡ್? ಆನ್ಸರ್ ಇಸ್ neither moved nor wept. Question number C, what did the maidens say looking at the warrior's wife? They said she must weep or she will die. Question number D, where was the warrior brought dead? Home. Question number E, how old was the nurse? 90 years. Question number F, what did the warrior's wife say at last? Sweet my child, I live for thee. Question number G, what are the warrior's wife's tears compared to? The answer is summer tempest or raindrops. Question number H, which word in the poem is the antonym of friend? Foe. Question number I, complete the analogy. Low, foe, cry, die. Next, part D, question number 31, rewrite as directed. ಇಲ್ಲಿ ವಿದ್ಯಾರ್ಥಿಗಳ 4 ಪ್ರಶ್ನೆಗಳಿದ್ದಾವೆ, 4ಕ್ಕೂ 1 ಅಂಕ, ಒಟ್ಟು 4 ಅಂಕಗಳು. ನೀವು ಎ ಅಥವಾ ಬಿ ಎರಡರಲ್ಲಿ ಯಾವುದಾದ್ರೂ ಒಂದು ಪ್ರಶ್ನೆಗೆ ವಿದ್ಯಾರ್ಥಿಗಳೇ ಉತ್ತರವನ್ನು ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 1, ಇನ್ ಆನ್ ಇಂಟರ್ವ್ಯೂ ಡ್ಯಾಶ್ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹಿಸ್ ನೇಟಿವ್ ಪ್ಲೇಸ್. ಯೂಸ್ ಪ್ರಾಪರ್ ಆರ್ಟಿಕಲ್. ದಿ ಕರೆಕ್ಟ್ ಆನ್ಸರ್ ಇಸ್ ಎ. ಇನ್ ಆನ್ ಇಂಟರ್ವ್ಯೂ ಅ ಕ್ಯಾಂಡಿಡೇಟ್ ವಾಸ್ ಆಸ್ಕ್ಡ್ ಅಬೌಟ್ ಹಿಸ್ native place. Question number 2, rearrange the following segments into a meaningful sentence. ಇಲ್ಲಿ ವಿದ್ಯಾರ್ಥಿಗಳ ಕೊಟ್ಟಿರುವಂಥ ಪದಗಳನ್ನು ಸರಿಯಾದ ಆರ್ಡರಲ್ಲಿ ಇಲ್ಲ, ಅದನ್ನು ಸರಿಯಾದಂಥ ಆರ್ಡರಲ್ಲಿ ಬರೆದು ಒಂದು ಮೀನಿಂಗ್ಫುಲ್ ಆಗಿರುವಂಥ ಸೆಂಟೆನ್ಸನ್ನು ಮಾಡಿ ಅಂತೇಳಿ ಕೇಳಿದ್ದಾರೆ. ದ ಮೀಡಿಯಾ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಡೆಮೋಕ್ರಸಿ. ಕ್ವಶನ್ ನಂಬರ್ 3, ದ ನಂಬರ್ ಆಫ್ ಡ್ರಾಪ್ ಔಟ್ಸ್ ಡ್ಯಾಶ್ ಕ್ವೈಟ್ ಲಾರ್ಜ್. Choose the right verb that agrees with the subject. ಇಲ್ಲಿ ವಿದ್ಯಾರ್ಥಿಗಳೇ ಬ್ರಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದಗಳಲ್ಲಿ ಸರಿಯಾದಂಥ ಅಂದರೆ ಸಬ್ಜೆಕ್ಟ್ ಜೊತೆ ಮ್ಯಾಚ್ ಆಗುವಂತಹ ವರ್ಬ್ ಪದವನ್ನು ಆರಿಸಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ವಾಸ್. ಕ್ವಶನ್ ನಂಬರ್ 4, ಒನ್ ಡೇ ಆ wolf dash water from a stream to quench its thirst. Use appropriate form of verb. ಇಲ್ಲಿ ವಿದ್ಯಾರ್ಥಿಗಳೇ ಬ್ರಾಕೆಟ್ಸಲ್ಲಿ ಕೊಟ್ಟಿರುವಂಥ ಪದದ
ಸರಿಯಾದ ಫಾರ್ಮ್ ಆಫ್ ವರ್ಬನ್ನು ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಸರಿಯಾದಂಥ ಉತ್ತರ ವಾಸ್ ಡ್ರಿಂಕಿಂಗ್. ಇಲ್ಲಿ ವಿದ್ಯಾರ್ಥಿಗಳೇ ನಿಮಗೆ ಇನ್ನೊಂದು ಚಾಯ್ಸ್ ಇದೆ. ಮೇನ್ ನಂಬರ್ ಬಿ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ರೈಟ್ ಲಿಂಕರ್ಸ್. ಸರಿಯಾದ ಲಿಂಕರ್ಸ್ ಪದ ಅಥವಾ ಕಂಜಂಕ್ಷನ್ ಪದವನ್ನು ಇಲ್ಲಿ ಬ್ರಾಕೆಟ್ಸಲ್ಲಿ ಕೊಟ್ಟಿದ್ದಾರಲ್ವ ಪದಗಳು, ಇದರಿಂದ ಆರಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಇದಕ್ಕೂ ಕೂಡ 4 ಅಂಕಗಳಿದ್ದಾವೆ. ಇಲ್ಲಿ ವಿದ್ಯಾರ್ಥಿಗಳೇ ನಾನು ಆಗಲೇ ಉತ್ತರವನ್ನು ಕೊಟ್ಟಿದ್ದೇನೆ, ನೀವು ವಿಡಿಯೋವನ್ನು ಪಾಸ್ ಮಾಡಿ ಉತ್ತರವನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 32, ಮೇನ್ ನಂಬರ್ ಎ, ರೀರೈಟ್ ಆಸ್ ಡಿರೆಕ್ಟೆಡ್. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ನೀವು ಕ್ವಶನ್ ನಂಬರ್ ಎ ಅಥವಾ ಬಿ ಎರಡರಲ್ಲಿ ಒಂದಕ್ಕೆ ಮಾತ್ರ ಉತ್ತರವನ್ನು ಬರೀಬೇಕಾಗುತ್ತೆ. ಕ್ವಶನ್ ನಂಬರ್ 1, ಅಭಿಜಿತ್ ಸ್ಯಾಂಗ್ ದ ಸಾಂಗ್ ಮೆಲೋಡಿಯಸ್ಲಿ, ಆ್ಯಡ್ ಅ ಕ್ವಶನ್ ಟ್ಯಾಗ್. ಸರಿಯಾದಂಥ ಉತ್ತರ ಡಿಂಟ್ ಹಿ. ಕ್ವಶನ್ ನಂಬರ್ 2, ದ ಬುಕ್ ಇಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ಫ್ರೇಮ್ ಅ WH ಕ್ವೆಶನ್ ಟು ಗೆಟ್ ಅಂಡರ್ಲೈನ್ಡ್ ವರ್ಡ್ ಆಸ್ ಆನ್ಸರ್. ಅಂಡರ್ಲೈನ್ ಮಾಡಿರುವಂಥ ಪದಗಳು ಆನ್ಸರ್ ಆಗಿ ಬರುವಂತೆ ಒಂದು WH ಕ್ವೆಶನ್ ಅನ್ನು ರೆಡಿ ಮಾಡಿ ಫ್ರೇಮ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದಕ್ಕೆ ಸರಿಯಾದಂಥ ಉತ್ತರ ವಾಟ್ ಈಸ್ ದ ಮೋಸ್ಟ್ ಅಸ್ಟೌಂಡಿಂಗ್ ಇನ್ವೆನ್ಷನ್ ಆಫ್ ಮ್ಯಾನ್. ನೆಕ್ಸ್ಟ್ ಕ್ವಶನ್ ನಂಬರ್ ಬಿ ಇದೆ ವಿದ್ಯಾರ್ಥಿಗಳೇ. ನೀವು ಕ್ವಶನ್ ನಂಬರ್ ಎ ಅಥವಾ ಬಿ ಎರಡರಲ್ಲಿ ಯಾವುದಕ್ಕಾದರೂ ಉತ್ತರವನ್ನು ಬರೀಬಹುದು. ರೆಕ್ಟಿಫೈ ದಿ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್. ಕೆಳಕಂಡಂಥ ಸೆಂಟೆನ್ಸ್ಗಳ ವಿದ್ಯಾರ್ಥಿಗಳೇ ಎರರ್ಸ್ ಆಗಿದ್ದಾವೆ, ಅದನ್ನು ಐಡೆಂಟಿಫೈ ಮಾಡಿ ಸರಿಯಾದ ಉತ್ತರವನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೂ ಕೂಡ 2 ಅಂಕಗಳು. ಕ್ವಶನ್ ನಂಬರ್ 1, ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಬ್ಯಾಕ್ ಫ್ರಮ್ ಪ್ಯಾರಿಸ್. ಸರಿಯಾದಂಥ ಉತ್ತರ ಇಂಡಿಯನ್ ಒಲಿಂಪಿಯನ್ಸ್ ರಿಟರ್ನ್ಡ್ ಫ್ರಮ್ ಪ್ಯಾರಿಸ್. ಕ್ವಶನ್ ನಂಬರ್ 2, ನೀರದಿ ವರ್ಕ್ಡ್ ವೆರಿ ಹಾರ್ಡ್ಲಿ ಟು ಸೆಕ್ಯೂರ್ ಅ ರ್ಯಾಂಕ್. ಇಲ್ಲಿ ವಿದ್ಯಾರ್ಥಿಗಳೇ ಹಾರ್ಡ್ಲಿ ಎಂಬ ಪದ ನೆಗೆಟಿವ್ ಮೀನಿಂಗ್ ಅನ್ನು ಕೊಡೋದ್ರಿಂದ ನಾವು ಅದನ್ನು ತಪ್ಪಾಗಿದೆ ಅಂತ ಐಡೆಂಟಿಫೈ ಮಾಡ್ಬೋದು. ಸರಿಯಾದಂಥ ಉತ್ತರ ನೀರದಿ ವರ್ಕ್ಡ್ ವೆರಿ ಹಾರ್ಡ್ ಟು ಸೆಕ್ಯೂರ್ ಅ ರ್ಯಾಂಕ್. ನೆಕ್ಸ್ಟ್ ಕ್ವಶನ್ ನಂಬರ್ 33, ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಮೇಕ್ ನೋಟ್ಸ್ ಬೈ ಫಿಲ್ಲಿಂಗ್ ದ ಬಾಕ್ಸಸ್ ಗಿವನ್ ಬಿಲೋ. ಇಲ್ಲಿ ವಿದ್ಯಾರ್ಥಿಗಳು ಒಂದು ಪ್ಯಾಸೇಜನ್ನು ಕೊಟ್ಟಿದ್ದಾರೆ. ಈ ಪ್ಯಾಸೇಜನ್ನು ಓದಿದ ನಂತರ ಕೊಟ್ಟಿರುವಂಥ ಬಾಕ್ಸಸ್ಗಳಲ್ಲಿ ಸರಿಯಾದಂಥ ನೋಟ್ಸ್ಗಳನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಇದಕ್ಕೆ ಒಟ್ಟು 2 ಅಂಕಗಳನ್ನು ನಿಗದಿ ಮಾಡಿದ್ದಾರೆ. ನೀವು ವಿಡಿಯೋವನ್ನು ಪಾಸ್ ಮಾಡಿ ವಿದ್ಯಾರ್ಥಿಗಳ ಉತ್ತರವನ್ನು ಕಲಿಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 34, ರಿಪೋರ್ಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಇಲ್ಲಿ ವಿದ್ಯಾರ್ಥಿಗಳೇ ಕೊಟ್ಟಿರುವಂಥ ಪ್ಯಾಸೇಜನ್ನು ಓದಿ ನಂತರ ಅದನ್ನು ರಿಪೋರ್ಟ್ ಮಾಡಿ ಅಂತೇಳಿ ಅಥವಾ ರಿಪೋರ್ಟೆಡ್ ಸ್ಪೀಚಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಒಟ್ಟು 5 ಅಂಕಗಳಿದ್ದಾವೆ. ಇದನ್ನು ನಾನು ರಿಪೋರ್ಟೆಡ್ ಸ್ಪೀಚ್ಗೆ ಬರೆದಿದ್ದೇನೆ ವಿದ್ಯಾರ್ಥಿಗಳೇ, ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಉತ್ತರವನ್ನು ಬರೆದುಕೊಳ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 35, ಕಂಪ್ಲೀಟ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್. ಕೆಳಕಂಡ ಕಾನ್ವರ್ಸೇಷನನ್ನು ಕಂಪ್ಲೀಟ್ ಮಾಡಿ ಅಂತೇಳಿ ಕೊಟ್ಟಿದ್ದಾರೆ. ಇದಕ್ಕೆ ಒಟ್ಟು 3 ಅಂಕಗಳಿದ್ದಾವೆ. ಇಲ್ಲೂ ಕೂಡ ವಿದ್ಯಾರ್ಥಿಗಳೇ ನೀವು ಇಲ್ಲಿ ಕೊಟ್ಟಿರುವಂಥ ಪದಗಳನ್ನು ಗಮನಿಸಿದ್ರೆ ಸಾಕು, ಈಸಿಯಾಗಿ ನೀವು ಉತ್ತರವನ್ನು ಬರಿಬೋದು. ಯಾಕಂದರೆ ಮೊದಲನೇ ಸೆಂಟೆನ್ಸ್ ನೋಡಿ, ಅನಗ ಹೆಲೋ ಜಸ್ವಂತ್, ಗುಡ್ ಮಾರ್ನಿಂಗ್, ಹೌ ಆರ್ ಯು. ಜಸ್ವಂತ್ ರೆಸ್ಪಾನ್ಸ್ ಟು ಗ್ರೀಟಿಂಗ್. ಇಲ್ಲಿ ಜಸ್ವಂತ್ ಆ ಗ್ರೀಟಿಂಗ್ಗೆ ಏನಂತ ರೆಸ್ಪಾಂಡ್ ಮಾಡಿದ್ದಾನೆ, ಇಲ್ಲಿ ಗುಡ್ ಮಾರ್ನಿಂಗ್ ಅಂತ ಹೇಳೋದ್ರಿಂದ ಇಲ್ಲೂ ಕೂಡ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾನೆ. ನೆಕ್ಸ್ಟ್ ಹೌ ಆರ್ ಯು ಅಂತ ಕೇಳಿರೋದ್ರಿಂದ ಭಾಳ ಸಿಂಪಲ್ ಆಗಿರುವಂಥ ಪ್ರಶ್ನೆ, ಅದಕ್ಕೆ ಉತ್ತರ ಐ ಆಮ್ ಫೈನ್. ನೆಕ್ಸ್ಟ್ ಅನಾಗ ಯು ಪ್ಲೇಡ್ ವೆರಿ ವೆಲ್ ಇನ್ ದ ವಾಲಿಬಾಲ್ ಮ್ಯಾಚ್ ಎಸ್ಟರ್ಡೇ, ಇಟ್ ವಾಸ್ ಅ ಟ್ರೀಟ್ ಟು ವಾಚ್. ಜಸ್ವಂತ್ ಥ್ಯಾಂಕ್ಸ್ ಫಾರ್ ದ ಕಾಂಪ್ಲಿಮೆಂಟ್. ಅನಾಗ ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್. ಇಲ್ಲಿ ಅನಾಗ ಕೇಳ್ತಾ ಇದ್ದಾನೆ ಎನ್ಕ್ವೈರ್ಸ್ ಅಬೌಟ್ ದ ನೆಕ್ಸ್ಟ್ ಮ್ಯಾಚ್. ಇದಕ್ಕೆ ನಾವು ಬರೆಯುವಂಥ ಪ್ರಶ್ನೆ ವೆನ್ ಈಸ್ ಯುವರ್ ನೆಕ್ಸ್ಟ್ ಮ್ಯಾಚ್. ಜಸ್ವಂತ್ ಗಿವ್ಸ್ ಇನ್ಫಾರ್ಮೇಷನ್. ಈ ಪ್ರಶ್ನೆಗೆ ಜಸ್ವಂತ್ ಏನಂತ ಉತ್ತರ ಕೊಡ್ತಾನೆ ಅಂತೇಳಿ ನಾವು ಉತ್ತರವನ್ನು ಬರೀಬೇಕಾಗುತ್ತೆ. ಜಸ್ವಂತ್ ಇಟ್ ಈಸ್ ಟುಡೇ ಈವ್ನಿಂಗ್ ಅಂತ ಹೇಳ್ತೇನೆ, ಅಥವಾ ಇಟ್ ಈಸ್ ನೆಕ್ಸ್ಟ್ ವೀಕ್ ಅಂತ ಬೇಕಾದರೂ ನಾವು ಉತ್ತರವನ್ನು ನೆಕ್ಸ್ಟ್ ಸಂಡೇ ಯಾವುದಾದ್ರೂ ಉತ್ತರವನ್ನು ಇಲ್ಲಿ ಬರೀಬೋದು. ಅನಾಗ ಬೆಸ್ಟ್ ಆಫ್ ಲಕ್, ಪ್ಲೇ ವೆಲ್, ಸಿ ಯು ಲೇಟರ್, ಬಾಯ್. ನೆಕ್ಸ್ಟ್ ಪಾರ್ಟ್ ಇ, ಕ್ವಶನ್ ನಂಬರ್ 36. ಕ್ವಶನ್ ನಂಬರ್ ಎ, write a letter of application in response to the following advertisement which appeared in Deccan Chronicle dated 10th August 2024. ಇಲ್ಲಿ ವಿದ್ಯಾರ್ಥಿಗಳೇ ಒಂದು ಲೆಟರ್ ಆಫ್ ಅಪ್ಲಿಕೇಶನ್ ಅನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ಒಂದು ನ್ಯೂಸ್ ಪೇಪರ್ನಲ್ಲಿ ಅಂದರೆ ಡೆಕ್ಕನ್ ಕ್ರಾನಿಕಲ್ ನ್ಯೂಸ್ ಪೇಪರ್ನಲ್ಲಿ 10th August 2024ನಲ್ಲಿ ಬಂದಿದ್ದಂಥ ಒಂದು ಅಡ್ವರ್ಟೈಸ್ಮೆಂಟ್ಗೆ ನೀವೊಂದು ಜಾಬ್ ಅಪ್ಲಿಕೇಶನನ್ನು ಬರೀರಿ ಅಂತೇಳಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳೇ. ಅಥವಾ ಕ್ವಶನ್ ನಂಬರ್ ಬಿ, ಇಮ್ಯಾಜಿನ್ ಯು ಆರ್ ದ ಪ್ರೆಸಿಡೆಂಟ್ ಆಫ್ ಯುವರ್ ಕಾಲೇಜ್ ಯೂನಿಯನ್,
you are asked to introduce the chief guest Dr. Devi Prasad Shetty on the occasion of World Health Day. Based on the information given below, write an introductory speech in about 120 words. ಇಲ್ಲಿ ವಿದ್ಯಾರ್ಥಿಗಳೇ, ನೀವು ನಿಮ್ಮ ಕಾಲೇಜಿನ ಯೂನಿಯನಿನ ಪ್ರೆಸಿಡೆಂಟ್ ಆಗಿದ್ದೀರಾ ಅಂತೇಳಿ ನಿಮ್ಮನ್ನೇ ನೀವು ಭಾವಿಸ್ಕೊಳ್ಳಿ. ನಿಮ್ಮ ಕಾಲೇಜಿನಲ್ಲಿ ಆಯೋಜನೆ ಮಾಡಿರುವಂಥ ವರ್ಲ್ಡ್ ಹೆಲ್ತ್ ಡೇ ಪ್ರೋಗ್ರಾಮ್ಗೆ ಚೀಫ್ ಗೆಸ್ಟ್ ಆಗಿ ಡಾಕ್ಟರ್ ದೇವಿ ಪ್ರಸಾದ್ ಶೆಟ್ಟಿಯವರು ಬಂದಿದ್ದಾರೆ. ಅವರನ್ನು ನೀವು ಇಂಟ್ರಡ್ಯೂಸ್ ಮಾಡೋದಕ್ಕೋಸ್ಕರ ಇಂಟ್ರಡಕ್ಟರಿ ಸ್ಪೀಚನ್ನು 120 ವರ್ಡ್ಸಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಇದನ್ನು ಭಾಳ ಈಸಿಯಾಗಿ ಬರಿಬೋದು ವಿದ್ಯಾರ್ಥಿಗಳೇ. ಇಲ್ಲಿ ಕೊಟ್ಟಿರುವಂಥ ಇನ್ಫಾರ್ಮೇಷನ್ಗಳನ್ನು ಬಳಸ್ಕೊಂಡು ನೀವು ಸುಲಭವಾಗಿ ಅವರ ಬಗ್ಗೆ 120 ವರ್ಡ್ಸಲ್ಲಿ ಬರೀರಿ ಅಂತೇಳಿ ಕೊಟ್ಟಿದ್ದಾರೆ. ಈ ರೀತಿ ವಿದ್ಯಾರ್ಥಿಗಳೇ, ನಾವು ದ್ವಿತೀಯ PUCಯ ಇಂಗ್ಲೀಷಿನ ಮಾಡೆಲ್ ಕ್ವಶನ್ ಪೇಪರ್ 1 ಅನ್ನು ಅವುಗಳ ಉತ್ತರಗಳೊಂದಿಗೆ ಕಲ್ತಿದ್ದೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿದ್ಯಾರ್ಥಿಗಳೇ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ನಾನು ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.